ಯಾವ ರೀತಿ ಅಪಘಾತ ಆಗಿತ್ತು ಅಂತ ಅದು ಕಂಟೈನರ್ ಬಿದ್ದಿದೆ ಮೇಲೆ ಮಾಡ್ತಿದ್ದೆ ನೆಲಮಂಗಲ ನೀವು ಒಟ್ಟಿಗೆ ಅಲ್ಲೇ ಇದ್ರಿ, ಅಣ್ಣ ತಮ್ಮ ಕೂಡ ಇದ್ರಿ ಒಟ್ಟಿಗೆ ಬೇರೆ ಕಡೆ ಮನೆಯಲ್ಲಿ? ಈಗ ನಿಮ್ಮ ಕುಟುಂಬಸ್ಥರು ಕೂಡ ಇಬ್ಬರು ನಿಮ್ಮ ಯಾರ್ಯಾರು ಇದ್ರು ಸರ್? ಏನು ಈ ಒಂದು ಅಪಘಾತ ನೋಡಿದ್ರೆ ಏನು ಅನ್ನಿಸ್ತದೆ? ಯಾವ ರೀತಿ ಈ ರೀತಿ ಯಾರ ಅಚಾತುರ್ಯದಿಂದ ಇದಾಯಿತು ಅಂತ ನಿಮ್ಗೆ ಗೊತ್ತಾಯಿತು? ಅಲ್ಲಿ ಸ್ಥಳೀಯರು ಮಾತಾಡೋ ಪ್ರಕಾರ ಕಂಟೈನರ್ ಡ್ರೈವರ್ ಸ್ವಲ್ಪ ಕೇರ್ಲೆಸ್ನೆಸ್ ಆಗಿದೆ. ಅಲ್ಲಿ ಆ್ಯಕ್ಚುಲಿ ಸರ್ವಿಸ್ ರೋಡಲ್ಲಿ ಯಾರೋ ಬಂದರು ಅಂತ ಹೇಳ್ತಾರೆ. ಸರ್ವಿಸ್ ರೋಡು ಎಂಟ್ರಿ ಇತ್ತು, ಅಲ್ಲಿ ಎಂಟ್ರಿ ಎಕ್ಸಿಟ್ ಎರಡು ಇದೆ. ಬಟ್ ಅಲ್ಲಿಂದ ಅಷ್ಟು ಫಾಸ್ಟಾಗಿ ಮೇನ್ ಹೈವೇಗೆ ಯಾರೂ ಅಷ್ಟು ಫಾಸ್ಟಾಗಿ ಎಂಟ್ರ್ ಆಗಲ್ಲ. ಅದು ಎದುರಿಗೆ ಕಾರ್ ಹೋಗ್ತಿತ್ತು, ಇವರು ಸ್ಪೀಡ್ ಕಂಟ್ರೋಲ್ ಆಗಿಲ್ಲ, ಬ್ರೇಕ್ ಹಾಕಿದ್ದಾನೆ, ಬ್ರೇಕ್ ಕಂಟ್ರೋಲ್ ಆಗಿಲ್ಲ. ದೆನ್ ಅನ್ನೆಸೆಸರಿ ರೈಟ್ಗೆ ಕಟ್ ಮಾಡಬಾರ್ದಾಗಿತ್ತು ಡಿವೈಡರ್ ಮೇಲೆ ಹಾರಿಸ್ಬಿಟ್ಟು ಮುಂದೆ ಬರ್ತಿರೋ ಇವ್ರ ಕಾರ್ ಎದುರುಗಡೆ ಬರ್ತಿರೋ ಐಸರ್ ಗಾಡಿಗೆ ಗುದ್ದಿ ಅದು ಸ್ಪೀಡ್ ಕಡಿಮೆ ಆಗಿದೆ ಅನಿಸುತ್ತೆ. ದೆನ್ ಇವರು ಕಾರ್ ಬ್ರೇಕ್ ಹಾಕಿದರೆ ಇವ್ರಿಗೆ ಅದು ಕಲ್ಪನೆ ಆಗಿಲ್ಲ. ಲೈಕ್ ಐಸರ್ಗೆ ಸೈಡ್ ಸ್ಕ್ರ್ಯಾಚ್ ಆಗಿ ಸಡನ್ನಾಗಿ ಅವ್ರ ಮೇಲೇ ಬಿದ್ದಿದೆ. ಕಂಪ್ಲೀಟಾಗಿ ಮೇಲೆ ಟಾಪಲ್ಲಿ ಕಾರ್ ಟಾಪಲ್ಲೇ ಬಿದ್ದಿರೋದು ಕಂಟೈನರ್. ಅದು ಹೆವಿ ಲೋಡೆಡ್ ಕಂಟೈನರ್ ಸರ್. ಹೊಸ ಕಾರ್ ತೊಗೊಂಡಿದ್ರು ಅಂತೇಳಿ ಸರ್, 1-2-3 ಮಂತ್ಸಿಂದ ತೊಗೊಂಡ್ರು ದೀಪಾವಳಿ ಟೈಮಲ್ಲಿ. ಇದು ವೆಕೇಷನ್ ಏನು ಬರ್ತಿದೆ ಸರ್? ಇದು ಕ್ರಿಸ್ಮಸ್ ಹಾಲಿಡೇ? ಕ್ರಿಸ್ಮಸ್ ಹಾಲಿಡೇ ಮತ್ತು ಫಾದರ್ಗೆ ಸ್ವಲ್ಪ ಹುಷಾರಿಲ್ಲ ಅಂತ ಬರ್ತಾಯಿದ್ರು, ಹಿಂಗೆ ಟೈಮ್ ಇದೆ ಅಂತ. ಈ ಅಪಘಾತ ನಿಜವಾಗ್ಲೂ ಕೂಡ ಯಾವ ರೀತಿ ಆಘಾತ ಆಗಿದೆ ನಿಜವಾಗ್ಲೂ ಕೂಡ ಇದೊಂದು, ಯಾಕಂದರೆ 6 ಜನ ಕುಟುಂಬಸ್ಥರೆಲ್ಲರೂ ಕೂಡ ಈ ರೀತಿ ಒಂದು ಅಲ್ಲಿನ ಸ್ಥಳದಲ್ಲೇ ಮುಗಿಸ್ಬಿಟ್ಟಿದ್ದಾರೆ. ಇದರಿಂದ ಏನಂತಂದರೆ ಯಾವ ರೀತಿ ಎಚ್ಚರಿಕೆ ವಹಿಸೋದು, ಯಾವ ರೀತಿ ಕ್ರಮ ಆಗಬೇಕು ಅಂತ ಯಾಕಂತ ಇಲ್ಲ ಸರ್, ಈಗ ಈ ಕಾರ್ಗಳು ಸೇಫೆಸ್ಟ್ ಕಾರ್ ಅಂತ ಓಲೋ ಕಾರ್ ಸೆಲೆಕ್ಟ್ ಮಾಡ್ತೀವಿ. ಅದು ಸೇಫು ಸೆಕೆಂಡ್ರಿ ನಮ್ಮದು ಆಗುತ್ತೆ. ಸೊ ಅದು ಈಗ ನಾವು ಎಷ್ಟೇ ಕೇರ್ಫುಲ್ ಆಗಿದ್ದೀವಿ, ಹಿಂದೆ ಏನೂ ತಪ್ಪೇ ಇಲ್ಲ ಅದರಲ್ಲಿ. ಸೊ ಅದು ಎದುರುಗಡೆಯಿಂದಾಗಲಿ ಸೈಡಿಂದಾಗಿರಿ ಅಟ್ಲೀಸ್ಟ್ ಏರ್ ಬ್ಯಾಗ್ ಓಪನ್ ಆಗಿರೋ ಉಳಿತಿದ್ರು ಅನ್ಕೋತೀನಿ. ಮೇಲ್ಗಡೆಯಿಂದ ಬಿದ್ದೋಗಿದೆ. ಇವರು ಕಲ್ಪನೆ ವಿದಿನ್ ಸೆಕೆಂಡ್ 2 ಸೆಕೆಂಡ್ಸಲ್ಲಿ ಆಗಿರ್ಬೋದು ಇನ್ಸಿಡೆನ್ಸ್. ಇದು ಕ್ಲಿಯರ್ಲಿ ಡ್ರೈವರ್ಗಳ ಕೇರ್ಲೆಸ್ನೆಸ್. ಆಮೇಲೆ ಅಷ್ಟೇ, ಅಂದರೆ ಈಗ ಈ ವೆಹಿಕಲ್ ಹೈವೇ ಮೇಲೆ ಹೋಗೋ ವೆಹಿಕಲ್ಸು ಎಸ್ಪೆಷಲಿ ಲಾರಿ ಡ್ರೈವರ್ಸ್ಗಳಿಗೆ ಇವ್ರದ್ದೆಲ್ಲ ಐ ಟೆಸ್ಟ್ ಮಾಡಿಸೋದಾಗಲಿ, ಅವ್ರಿಗೆ ಎಷ್ಟು ಟ್ರೈನ್ ಮಾಡೋದಾಗಲಿ, ವೆಹಿಕಲ್ ಸ್ಪೀಡ್ ಮೇಂಟೈನ್ ಮಾಡೋದಾಗಲಿ, ದೆನ್ ವೆಹಿಕಲ್ ಸ್ಪೀಡ್ ಪ್ರಕಾರ ಲೇನ್ ಮೇಂಟೈನ್ ಮಾಡೋದಾಗಲಿ, ಎಲ್ಲ ಹೋಪ್ಲೆಸ್ನೆಸ್ ನಿಜವಾಗ್ಲೂ. ಎಲ್ಲ ಡಿಪಾರ್ಟ್ಮೆಂಟ್ ಆಗಲಿ ಇರ್ಬೋದು, ಲೈಕ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಇರ್ಬೋದು, ಡ್ರೈವರ್ಸ್ಗಳಿರ್ಬೋದು, ಆಮೇಲೆ ಕಾಮನ್ ಸಿಂಪಲ್ ಅವೇರ್ನೆಸ್ಸು ಪಬ್ಲಿಕ್ ಕಡೆಯಿಂದ ಮೀಡಿಯಾಗಳಿಂದ ಸಿಗೋದಿರ್ಬೋದು ಪಬ್ಲಿಕ್ಕಿಗೆ. ಆಮೇಲೆ ತುಂಬ ಫೇಕ್ ನ್ಯೂಸ್ ನೋಡಿದೆ ನಿನ್ನೆ. ಪಬ್ಲಿಕ್ ಟಿ ವಿ ಇರ್ಬೋದು, ಇನ್ನೊಂದು ಟಿ ವಿ, ಮತ್ತು ಎಲ್ಲರೂ ಅದ್ಯಾವುದೋ ಹಳೆ ವೀಡಿಯೋಸ್ನ ಎಡಿಟ್ ಮಾಡಿ ಕಂಟೈನರು ಅಲ್ಲಿ ನೆಲಮಂಗಲ ಮೆಟ್ರೋ ಇದರ ಹತ್ರದ್ದು ಯಾವುದೋ ಹಳೆ ವೀಡಿಯೋನ ಅದಕ್ಕೆ ಇದು ಮಾಡೋದು, ಸುಮ್ಮನೆ ಏನೇನೋ ಸುದ್ದಿ ಒಂದಕ್ಕೊಂದು ಅಟ್ಯಾಚ್ ಮಾಡಿ ನ್ಯೂಸ್ ಹಾಕೋದು, ಅದೆಲ್ಲ ಇನ್ಸಿಡೆನ್ಸ್ಗೆ ಫಸ್ಟು ಅಲ್ಲಿ ಆಗಿರೋ ಸಿಚುವೇಶನ್ಗೆ ಸ್ಪಂದಿಸೋದು ಮುಖ್ಯ ಇರುತ್ತೆ. ಆಮೇಲೆ ಯಾರೋ ಕಾಲ್ ಮಾಡಿ ಫೋಟೋ ಕಳಿಸಿ ಫಸ್ಟ್ ಆಫ್ ಆಲ್ ಪೊಲೀಸು ಇದು ನನಗೆ ಇದು ಮಾಡೋದೇ ಇದು ಎವ್ರಿ 5 ಮಿನಿಟ್ಸಿಗೆ ಒಂದು ಸಲ ಫೋಟೋ ಕೇಳ್ತಿದ್ದಾರೆ. ಅದು ಇದೆಲ್ಲ ಆಗಬಾರ್ದು ಆ್ಯಕ್ಚುಲಿ. ಪಬ್ಲಿಕ್ಕು ಈವನ್ ಅಲ್ಲ ಮೀಡಿಯಾದ ಪಾರ್ಟ್ ತುಂಬ ಇದೆ ಅಂತ ನನಗೆ ಅನಿಸುತ್ತೆ. ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ, ಮೀಡಿಯಾದ ಪಾರ್ಟ್ ತುಂಬ ಇದೆ. ಇದು ಬೇಸಿಕ್ ಥಿಂಗ್ಸು. ಸೊ ಜನರಿಗೆ ಎಜುಕೇಟ್ ಮಾಡಬೇಕು ಪಬ್ಲಿಕ್ಕಿಗೆ, ಅದು ನಿಮ್ಮಿಂದ ಆಗಬೇಕು. ಓವರಾಲ್ ಸರ್, ನೀವು ಒಡನಾಟ ಇತ್ತು, ಒಟ್ಟಿಗೆ ಬೆಳೆದಿದ್ದೀರಿ, ಯಾವ ರೀತಿ ಇದ್ದರು ಅಂತಂದ್ರೆ? ಅಂದರೆ ಸರ್, ಓವರಾಲ್ ಅವನು ತುಂಬ ನನಗೆ ಹೆಂಗೆ ಹೇಳಿ ಅಂತಲೇ ಗೊತ್ತಾಗ್ತಿಲ್ಲ ಸರ್. ನಾನು ಇವತ್ತು ಬೆಳೆದಿದ್ದು ನಮ್ಮೆಲ್ಲರನ್ನ, ನಮ್ಮ ಮನೆತನ ನಾವೆಲ್ಲ ತುಂಬ ಕಷ್ಟಪಟ್ಟು ಬೆಳೆದಿದ್ದು. ಫಸ್ಟ್ಗೆ ನಾವೆಲ್ಲ ಇವತ್ತು ಇಲ್ಲಿಗಿದ್ದೀವಿ, ಏನೋ ಒಂದು ಗುರುತು ನಮಗಿದೆ ಅನ್ನೋದೇ ಅವನಿಂದ.